ಎಸ್ ಎಲ್ ಭೈರಪ್ಪನವರ ಗ್ರಹಣ ಕಾದಂಬರಿಯ ಮುಂದುವರಿದ ಭಾಗ 11. ಮನಸ್ಸಿಗೆ ಬಂದ ಯಾವುದೇ ಒಂದು ಹೆಸರನ್ನು ಅಂಟಿಸಿಕೊಳ್ಳುವುದು ಈಗ ಸುಲಭವಲ್ಲವೆಂದು ಸ್ವಾಮಿಗಳು ಯೋಚಿಸಿದರು. ಮಗುವಿಗೆ ಹೆಸರಿಡುವಾಗ ಅದರ ಒಪ್ಪಿಗೆಯುಂಟೇ ಇಲ್ಲವೇ ಎಂದು ಯಾರೂ ಕೇಳುವುದಿಲ್ಲ. ತನ್ನ ಸ್ವೀಕಾರ ಅಸ್ವೀಕಾರಗಳನ್ನು ತಿಳಿಸುವ ತಿಳುವಳಿಕೆ ಬರುವ ಮೊದಲೇ ಅದರ ಹೆಸರು ನಿರ್ಧರಿತವಾಗಿರುತ್ತದೆ. ಅನಂತರ ಅದರೊಂದಿಗೆ ಹೆಸರು ಬೆಳೆದಿರುತ್ತದೆ. ಹೆಸರಿನೊಂದಿಗೆ ಅದು ಬೆಳೆದಿರುತ್ತದೆ. ಹೆಸರು ವ್ಯಕ್ತಿಗಳೆರಡೂ ಅವಿಭಾಜ್ಯವಾಗಿ ಬಿಡುತ್ತವೆ. ಹೆಸರು ಬದಲಾಯಿಸುವುದೆಂದರೆ ಹೊಸ ವ್ಯಕ್ತಿತ್ವವೇ ಬೇಕು. ತಾನಿನ್ನೂ ಹಳೆಯದರಲ್ಲೇ ಇದ್ದೀನೇನೋ ಎಂದು ಯೋಚಿಸುತ್ತಾ ಕುಳಿತರು. ಹೆಸರಿನ ಸಮಸ್ಯೆಯಲ್ಲಿ ಅವರಿಗೆ ತಮ್ಮ ವ್ಯಕ್ತಿತ್ವದ ಆಳದೊಳಗಿನ ಸಮಸ್ಯೆಯೇ ಕಾಣಿಸುತ್ತಿತ್ತು. ಈ ನಾಲ್ವರೂ ಹೋದ ಎಷ್ಟೋ ಹೊತ್ತಿನ ತನಕ ಅವರು ಧ್ಯಾನದಲ್ಲಿದ್ದವರಂತೆ ಅಲುಗಾಡದೆ ಸುಮ್ಮನೆ ಗೋಡೆಯರಿಗೆ ಕುಳಿತಿದ್ದರು. ಎಣ್ಣೆ ಕಡಿಮೆಯಾಗಿ ದೊಡ್ಡ ಲ್ಯಾಂಪು ಮಂಕಾಗುತ್ತಿತ್ತು. ಎದ್ದು ಅದಕ್ಕೆ ಎಣ್ಣೆ ಹಾಕಬೇಕು ಅಥವಾ ಅದನ್ನು ಆರಿಸಿ ಮಲಗಬೇಕು ಎಂಬುದನ್ನು ನಿಶ್ಚಯಿಸದೆ ಆ ಕಡೆಗೆ ಗಮನ ಕೊಡದೆ ಅವರು ತಮ್ಮ ಆಲೋಚನೆಯಲ್ಲಿ ಮಗ್ನರಾಗಿದ್ದರು. ಮುಂಭಾಗದ ಬಾಗಿಲು ತೆರೆದೇ ಇತ್ತು. ಅಷ್ಟರಲ್ಲಿ ಹೊರಗೆ ಯಾರೋ ಚಪ್ಪಲಿ ಮೆಟ್ಟಿ ನಡೆದು ಬರುತ್ತಿರುವ ಸಪ್ಪಳವಾಯಿತು. ಪ್ರಿನ್ಸಿಪಾಲರು ಮತ್ತೆ ಯಾರೋ ಬರುತ್ತಿರಬಹುದು ಎಂದುಕೊಂಡರೂ ಅವರ ಗಮನವು ತಮ್ಮ ಹೆಸರಿನ ಸಮಸ್ಯೆಯಿಂದ ಹೊರಬರಲಿಲ್ಲ. ಸಪ್ಪಳವು ಹತ್ತಿರ ಬಂತು. ಟಾರ್ಚಿನ ಬೆಳಕು ಬಾಗಿಲಿನ ಹತ್ತಿರವೇ ಬಿತ್ತು. ಪ್ರಿನ್ಸಿಪಾಲರ ಕೈಲಿ ಟಾರ್ಚ್ ಇದ್ದುದು ಇವ್ರ ನೆನಪಿಗೆ ಬಂತು. ಅವರೇ ಬಂದಿದ್ದಾರೆ ಎಂದುಕೊಳ್ಳುವಷ್ಟರಲ್ಲಿ ಬಂದವರು ಕಂಡರು. ಡಾಕ್ಟರ್ ಸರೋಜಮ್ಮ ಚಪ್ಪಲಿಗಳನ್ನು ಹೊಸಲಿನ ಹೊರಭಾಗದಲ್ಲಿ ಬಿಟ್ಟು ಒಳಗೆ ಬಂದಳು. ಶುದ್ಧ ಬಿಳಿ ಸೀರೆಯುಟ್ಟು ಅದರ ಮೇಲೆ ತನ್ನ ವೃತ್ತಿಯ ಬಿಳಿ ಕೋಟು ಹಾಕಿದ್ದಾಳೆ. ಕೋಟಿನ ಎಡ ಜೇಬಿನಲ್ಲಿ ಸ್ಟೆಥಸ್ಕೋಪ್ ಕಾಣುತ್ತಿದೆ. ಅವಳ ಎತ್ತರ ಮತ್ತು ತುಂಬಿದ ನಿಲುವಿಗೆ ಹೊಂದುವಂತೆ ಅಗಲವಾಗಿ ಇಟ್ಟುಕೊಂಡ ಹಣೆಯ ಕುಂಕುಮವು ಅರ್ಧ ಅಳಿಸಿತ್ತು. ಉದ್ದವಾಗಿದ್ದ ಜಡೆ ಮತ್ತು ಮುಂಗುರುಳು ಸ್ವಲ್ಪ ಕೆದರಿತ್ತು. ಸ್ವಾಮಿಗಳು ಆಶ್ಚರ್ಯದಿಂದ ಕೇಳಿದರು, ಸರೋಜ, ಇಷ್ಟು ಹೊತ್ತಿನಲ್ಲಿ? ಯಾಕೆ ಬರಬಾರದೆ? ಇಷ್ಟು ಹೊತ್ತಾದರೂ ಕೂತು ಧ್ಯಾನ ಮಾಡ್ತಿದ್ದರೇನು? ನಾನು ಬಂದಿದ್ದರಿಂದ ತೊಂದರೆಯಾಗಲಿಲ್ಲ ತಾನೇ? ಅವಳು ಹತ್ತಿರ ಬಂದು ಕುಳಿತಳು. ಕತ್ತಲಲ್ಲಿ ಒಬ್ಬಳೇ ಬಂದೆಯಲ್ಲ ಅಂತ. ಹೊರಗೆ ಕಾರುಗತ್ತಲು, ಮೋಡ ಮುಚ್ಚಿ ಒಂದು ನಕ್ಷತ್ರವೂ ಕಾಣಲ್ಲ. ಒಬ್ಬಳೇ ಬರ್ತಾಳೆ, ಬಂದು ಕರ್ಕೊಂಡು ಬರೋಣ ಅಂತ ನಿಮಗೆ ತಿಳಿಬೇಡ್ವೇ? ಸ್ವಾಮಿಗಳಿಗೆ ವಿಸ್ಮಯವಾಯಿತು. ನೀನು ಬರ್ತೀಯಾ ಅಂತ ನನಗೆ ಹೇಗೆ ತಿಳಿಬೇಕು? ಈಗ ಧ್ಯಾನ ಮಾಡ್ತಾ ಕೂತಿದ್ರಲ್ಲ, ಅದರೊಳಗಿಂದ ಕಾಣಲಿಲ್ವೇ ನಾನು ಒಬ್ಬಳೇ ಬರ್ತಿದ್ದೀನಿ ಅಂತ? ನಾನು ಬೇರೆ ವಿಷಯ ಯೋಚಿಸ್ತಿದ್ದೆ. ಬೇರೆ ವಿಷಯ ಯೋಚಿಸ್ತಿದ್ದೀರಾ? ಸರೋಜ ತನ್ನ ಬಲಗೈಯಿಂದ ಹಣೆಯನ್ನು ಮುಟ್ಟಿಕೊಂಡು ಹೇಳಿದಳು. ಮೊನ್ನೆ ಮಧ್ಯಾಹ್ನ ಕಾಲೇಜಿನಲ್ಲಿ ಭಾಷಣ ಕೇಳಿದ ಮೇಲೆ ನಿಮ್ಮ ಜೊತೆ 2 ನಿಮಿಷ ನಡ್ಕೊಂಡು ಬಂದದ್ದು ಬಿಟ್ಟರೆ ಆಮೇಲೆ ನಿಮ್ಮ ದರ್ಶನವೇ ಇಲ್ಲ. ಭಾಷಣವಾದ ಮೇಲೆ ನೀವು ತುಂಬ ಗಂಭೀರವಾಗಿ ಏನೋ ಯೋಚನೆ ಮಾಡ್ತಿದ್ದೀರಿ. ಕಾಲೇಜಿನಿಂದ ಆಸ್ಪತ್ರೆಯ ತಿರುವಿನ ತನಕ ಜೊತೆಯಲ್ಲಿ ಹೆಜ್ಜೆ ಹಾಕಿದ್ದೆಷ್ಟೋ ಅಷ್ಟೇ. ನಿಮ್ಮ ಮನಸ್ಸು ಎಲ್ಲೋ ಇತ್ತು. ಆಮೇಲಾದರೂ ನಿಮ್ಮನ್ನು ನೋಡಬೇಕು ಅಂತ ಎಷ್ಟು ತವಕಪಟ್ಟೆ ಗೊತ್ತಾ? ನೆನ್ನೆ ಎಲ್ಲ ಕಾದೆ ನೀವು ಆಸ್ಪತ್ರೆ ಕಡೆ ಬರ್ತೀರಿ ಅಂತ. ಈಗ ನಡು ರಾತ್ರಿಯಲ್ಲಿ ಒಂದು ಡೆಲಿವರಿ ಕೇಸ್ ಬಂದಿತ್ತು. ಎಲ್ಲ ಮುಗಿಸಿದ ಮೇಲೆ ನಾನೇ ಯಾಕೆ ಬಂದು ನೋಡಬಾರ್ದು ಅನ್ನಿಸ್ತು. ಅದಕ್ಕೆ ಬಂದೆ. ಸ್ವಾಮಿಗಳು ಯಾವ ಮಾತನ್ನೂ ಆಡದೆ ಅವಳ ಮುಖವನ್ನೇ ನೋಡುತ್ತಾ ಕುಳಿತರು. ಅವಳೇ ಕೇಳಿದಳು, ಏನು ಯೋಚನೆ ಮಾಡ್ತಿದ್ದೀರಿ ಹೇಳಿ? ನೋಡು, ಒಂದು ಗಂಭೀರವಾದ ಸಮಸ್ಯೆ. ಇದೆಂಥ ವೇದಾಂತದ ಪ್ರಶ್ನೆ ಅಂತ ನಗಬೇಡ. ನಿಮ್ಮ ಪ್ರಶ್ನೆ ಕೇಳೋಕ್ಕೂ ಮೊದಲೇ ನಗೋಲ್ಲ ಅಂತ ಹೇಳಿ ಆಮೇಲೆ ನಗು ಬಂದರೆ ಏನು ಮಾಡಲಿ? ನಂದೂ ಒಂದು ಸಮಸ್ಯೆ ಇದೆ, ಆದರೆ ವೇದಾಂತದಲ್ಲ, ವ್ಯವಹಾರದ್ದು. ಅದೇನು ಹೇಳು ಎಂದರು ಸ್ವಾಮಿಗಳು. 4-5 ದಿನದಿಂದ ಮನಸ್ಸಿನಲ್ಲಿದೆ. ಮೊನ್ನೆ ಭಾಷಣವಾದ ಮೇಲೆ ನಿಮ್ಮ ಜೊತೆಯಲ್ಲಿ ಬಂದೇನಲ್ಲ, ಆಗಲೇ ಹೇಳಬೇಕು ಅಂತಿದ್ದೆ. ನೀವು ಏನೋ ಧ್ಯಾನದಲ್ಲಿದ್ದೀರಿ. ಹೇಳು. ನಿಮಗೆ ಈ ಹೆಸರು ಬೇಡ, ಬೇರೆ ಒಂದು ಹೆಸರಿಡಬೇಕು ಎಂದಳು ಸರೋಜ. ಎಲ್ಲ ನನ್ನ ಮನಸ್ಸಿನಲ್ಲಿದ್ದಿದ್ದು ಅದೇ ಸಮಸ್ಯೆ. ಸ್ವಾಮಿಗಳು ಆಶ್ಚರ್ಯಚಕಿತರಾಗಿ ಕೇಳಿದರು. ನೀನು ಅದೇ ಯೋಚಿಸ್ತಿದ್ದೀಯಾ? ಹೌದು, ಆದರೆ ಈ ಸಣ್ಣ ವಿಷಯಕ್ಕೆ ಇಷ್ಟು ಗಂಭೀರವಾಗಿ ಯಾಕೆ ಯೋಚಿಸ್ತಿದ್ದೀರಿ? ಸಣ್ಣ ವಿಷಯವೇ? ಮನುಷ್ಯ ಹೆಸರು ಬದಲಾಯಿಸಿಕೊಳ್ಳುವುದು ಅಂದರೆ ಅಷ್ಟು ಸಣ್ಣ ಸಂಗತಿಯೇ ಎಂದರು ಸ್ವಾಮಿಗಳು. ನನಗೆ ಇದರಲ್ಲಿ ಅಂಥ ಕಷ್ಟವಾದದ್ದೇನೂ ಕಾಣೋಲ್ಲ. ಏನು ಕಷ್ಟ ಹೇಳಿ ಎಂಬ ಸರೋಜನ ಮಾತಿಗೆ, ನಿನಗೆ ಸುಲಭವಾಗಿದ್ದರೆ ನನಗೂ ಸುಲಭವಾಗಲಿ. ಇರೋ ಹೆಸರನ್ನು ತೆಗಿಬೇಕಾದರೆ ಹೊಸ ಹೆಸರು ಮೊದಲು ಸಿದ್ಧವಾಗಬೇಕು. ಆ ಹೊಸ ಹೆಸರನ್ನು ಇಡೋದು ನಿನ್ನ ಜವಾಬ್ದಾರಿ. ಯಾಕೆ? ನಿನ್ನಿಂದ ತಾನೇ ನನ್ನ ಹೊಸ ವ್ಯಕ್ತಿತ್ವ. ನೋಡಿ, ಉಪಾಯವಾಗಿ ನನ್ನನ್ನು ಮೇನಕೆ ಅಂತ ಬೈಬೇಡಿ, ಹುಸಿ ಕೋಪ ತೋರಿಸುತ್ತಾ ಸರೋಜ ಹೇಳಿದಳು. ತಪಸ್ವಿಗಳನ್ನು ಸಂಸಾರದ ಇಚ್ಛೆಗೆ ಎಳಿಬೇಕು ಅಂತ ನಾನು ಯಾವತ್ತೂ ಪ್ರಯತ್ನ ಪಡಲಿಲ್ಲ. ಸ್ವಾಮಿಗಳಲ್ಲೇ ಸಂಸಾರದ ಇಚ್ಛೆ ಮೊಳೆಯಿತು ದೊಡ್ಡದಾಯಿತು. ಅವರ ಇಚ್ಛೆಗೆ ವಿರೋಧವಾಗಿ ಇಲ್ಲ ಅಂದರೆ
ಆಧ್ಯಾತ್ಮಿಕ ಕೋಪ ಬಂದು ಶಪಿಸಿದರೆ ಏನು ಗತಿ ಅಂತ ಭಯಕ್ಕೆ ನಾನು ಒಪ್ಪಿಕೊಂಡೆ. ಸರೋಜ, ನಿನ್ನ ಮೇಲೆ ಯಾವ ಆರೋಪನೂ ಹೊರಿಸುತ್ತಿಲ್ಲ ಎನ್ನುವಾಗ ಅವರಿಗೆ ಶಾಸ್ತ್ರಿಗಳು ಮತ್ತು ಯಜಮಾನರು ಹೇಳಿದ್ದ ಸ್ತ್ರೀ ಮೋಹದ ಮಾತಿನ ನೆನಪಾಯಿತು. ನಾನು ಏನಾದರೂ ಅದರ ಹೊಣೆ ನನ್ನದೇ. ಆದರೆ ಪ್ರತಿಯೊಂದು ಕ್ರಿಯೆಗೂ ಒಂದು ನಿಮಿತ್ತವಿರಬೇಕು. ನನ್ನ ಹೊಸ ವ್ಯಕ್ತಿತ್ವಕ್ಕೆ ನೀನು ಅಂತಹ ಕಾರಣ ಎಂದೆ. ನಿಮಿತ್ತಕ್ಕಿಂತ ನಾನು ನಿಮಗೆ ಹೆಚ್ಚಿನವಳು ಏನೂ ಅಲ್ಲವೇ? ಅವಳು ಕೊಂಕಿಸಿ ಕೇಳಿದಳು. ನೀನು ಜಾಣೆ. ನಿನ್ನನ್ನು ಮಾತಿನಲ್ಲಿ ಸೋಲಿಸುವ ಶಕ್ತಿ ನನಗಿಲ್ಲ. ನಿನ್ನ ಆಶ್ರಯ ಬೇಕು ಅಂತ ಈ ವಿಷಯ ಮಾತಾಡಿದ ದಿನವೇ ನಾನು ಹೇಳಲಿಲ್ಲವೇ ಎಂದು ಅವರವಳ ಬಲಗೈ ಹಿಡಿದುಕೊಂಡರು. ಅವಳು ತಲೆ ತಗ್ಗಿಸಿ ಸುಮ್ಮನೆ ಕೂತಳು. ಮುಂದೆ ಅವರೂ ಮಾತನಾಡಲಿಲ್ಲ. ಅವಳಿಗೂ ಏನೂ ತಿಳಿಯಲಿಲ್ಲ. ಅವರು ಹೇಳಿದ ಈ ಮಾತಿಗೋ ಅಥವಾ ಅವರು ತನ್ನ ಕೈ ಹಿಡಿದು ಕುಳಿತ ರೀತಿಗೋ ಅವಳ ಮನಸ್ಸು ತುಂಬಿ ಬಂತು. ಮುಖದಲ್ಲಿ ಸಣ್ಣ ಸಣ್ಣ ಹನಿಗಳು ಮೂಡಿದವು. ಅವರು ಅವಳ ಕೈ ಹಿಡಿದು ಹೇಳಿದರು, ಸರೋಜ, ಇಲ್ಲಿ ಕೂತಿರೋದು ಯಾಕೋ ಬೇಜಾರು ಅನ್ನಿಸ್ತಿದೆ. ನದಿಯ ದಡಕ್ಕಾದರೂ ಹೋಗಿ ಒಂದು ಬಂಡೆ ಮೇಲೆ ಕೂತ್ಕೊಳ್ಳೋಣ ಎಂದರು. ನಡೀರಿ ಎಂದು ಅವಳ ಮೇಲೆ ಎದ್ದಳು. ಅವಳ ಎಡಗೈಯಲ್ಲಿ ಟಾರ್ಚ್ ಇತ್ತು. ಸ್ವಾಮಿಗಳ ಲ್ಯಾಂಪನ್ನು ಆರಿಸಿದರು. ಇಬ್ಬರೂ ಹೊರಗೆ ಬಂದ ಮೇಲೆ ಗುಡಿಸಿನ ಬಾಗಿಲು ಮುಚ್ಚಿ ಚಿಲಕ ಹಾಕಿದ್ದರು. ಎಂದೂ ಅವರು ಬೀಗ ಹಾಕುತ್ತಿರಲಿಲ್ಲ. ಅವರ ಗುಡಿಸಿನಲ್ಲಿ ಬೆಲೆ ಬಾಳುವ ವಸ್ತುಗಳು ಇರಲಿಲ್ಲವೆಂಬುದು ಮುಖ್ಯವಲ್ಲ. ಸ್ವಾಮಿಗಳ ಮಠವೆಂದು ನಂಬಿದ್ದ ಅದರಿಂದ ಏನನ್ನಾದರೂ ಕದಿಯುವ ಧೈರ್ಯವು ಯಾವ ಕಳ್ಳನಿಗೂ ಇರಲಿಲ್ಲ. ಸರೋಜ ಚಪ್ಪಲಿ ಮೆಟ್ಟಿಕೊಂಡಳು. ಬಲಗೈಲಿ ಟಾರ್ಚ್ ಹಿಡಿದು ಹೊರಟಳು. ಅವರು ಅವಳ ಎಡತೋಳನ್ನು ಹಿಡಿದು ಪಕ್ಕದಲ್ಲಿ ನಡೆದರು. ಆ ಸುತ್ತಲಿನ ಒಂದೊಂದು ಅಂಗುಲ ನೆಲವು, ಉಬ್ಬು ತಗ್ಗುಗಳು ಅವರ ಪಾದಗಳಿಗೆ ನಿಕಟ ಪರಿಚಯವಾಗಿದ್ದರಿಂದ ಅವರಿಗೆ ಟಾರ್ಚಿನ ಬೆಳಕಿನ ಅಗತ್ಯವಿರಲಿಲ್ಲ. ಅವಳು ಕತ್ತಲೆಯಲ್ಲಿ ಸ್ಥಿರವಾಗಿ ಹೆಜ್ಜೆಗಳನ್ನಿಟ್ಟು ನಡೆಯಲೆಂದು ಅವರು ಟಾರ್ಚನ್ನು ಆರಿಸಲು ಹೇಳಲಿಲ್ಲ. ಮೋಡದ ಕಪ್ಪು ತೆರೆಯಲ್ಲಿ ನಕ್ಷತ್ರಗಳು ಮುಚ್ಚಿ ಹೋಗಿದ್ದರೂ ನದಿಯ ದಡಗಳು ಮಬ್ಬು ಮಬ್ಬಾಗಿ ಕಾಣುತ್ತಿದ್ದವು. ಜನರು ಸ್ನಾನಕ್ಕೆ ಹೋಗುವ ಭಾಗದಿಂದ ಇಳಿದು ಇಬ್ಬರೂ ಸ್ವಲ್ಪ ದೂರ ಮೇಲ್ಭಾಗಕ್ಕೆ ನಡೆದರು. ನಂತರ ಬಲಭಾಗದ ಒಂದು ಬಂಡೆಯನ್ನು ಹತ್ತಿ ಇಳಿದು ನೀರಿನ ಕಡೆಗೆ ಸಾಗಿದರು. ಮಧ್ಯೆ ಸಿಕ್ಕುವ ಮಂಡಿಯುದ್ದ ನೀರನ್ನು ದಾಟಿದ ಮೇಲೆ ಇನ್ನೊಂದು ಬಂಡೆಯನ್ನು ಹತ್ತಿ ಇಳಿದು ಮತ್ತೆ ನೀರನ್ನು ದಾಟಿದರು. 2 ವರ್ಷದಿಂದ ಮಳೆಗಾಲವನ್ನು ಕಾಣದ ನದಿಯು ಬತ್ತಿ ಹರಿಯುತ್ತಿತ್ತು. ಮತ್ತೆ 2 ಬಂಡೆಗಳನ್ನು ದಾಟಿದ ನಂತರ ಇಬ್ಬರೂ ನದಿಯ ಮಧ್ಯದ ಹೆಬ್ಬಂಡೆಯ ಮೇಲಕ್ಕೆ ಬಂದರು. ಅವಳ ತೋಳನ್ನು ತಮ್ಮ ಗಟ್ಟಿಯಾದ ಕೈಯಿಂದ ಹಿಡಿದು ಅವರು ಅವಳನ್ನು ದಾಟಿಸಿಕೊಂಡು ಬಂದರು. ಇಬ್ಬರೂ ಜೊತೆಯಲ್ಲಿ ಕುಳಿತ ಮೇಲೆ ಅವಳು ಕೇಳಿದಳು, ನೋಡಿ, ಆಕಾಶದಲ್ಲಿ ಇಷ್ಟು ಕಪ್ಪ ಮೋಡವಿದೆ. ಅಕಸ್ಮಾತ್ ಅದೆಲ್ಲ ಮಳೆಯಾಗಿ ಒಂದೇ ಸಲಕ್ಕೆ ಧುಮುಕಿತು ಅನ್ನಿ. ನದಿಯ ಮೇಲ್ಭಾಗದಲ್ಲೂ ಮಳೆಯಾಗಿ ಏಕ್ದಮ್ ಪ್ರವಾಹ ಬಂತು. ಆಗ ಈ ಮಧ್ಯದಲ್ಲಿ ಕೂತ ನಮ್ಮ ಗತಿಯೇನು? ಆಗ ಸಾಗರವಾಗುತ್ತದೆ ಎಂದರು ಸ್ವಾಮಿಗಳು. ಇದಕ್ಕೆ ಪ್ರತಿಯಾಗಿ ಸಾಗರ ಎಂಬ ಒಂದೇ ಮಾತಿನಲ್ಲಿ ಸ್ವಾಮಿಗಳು ಉತ್ತರಿಸಿದರು. ನನ್ನ ಅದೃಷ್ಟವೇ ಎಂದು ಹುಸಿ ಕೋಪದಿಂದ ತನ್ನ ಬಲಗೈಯನ್ನು ಹಣೆಗೆ ತಟ್ಟಿಕೊಂಡು ಅವಳು ಹೇಳಿದಳು, ನಿನ್ನ ಆಶ್ರಯ ಬೇಕು, ನಿನ್ನ ಅಧೀನದಲ್ಲಿರಬೇಕು ಅಂತ ನೀವು ಅನ್ನೋದೆಲ್ಲ ಸುಳ್ಳು ಮಾತು. ನೀವು ಮೂಲತಃ ಸನ್ಯಾಸಿಯೇ? ಯಾಕೆ ಇಂಥ ಪ್ರಶ್ನೆ? ಪ್ರವಾಹ ಬಂದರೆ ನಮ್ಮ ಗತಿ ಏನು ಅಂತ ನಾನು ಕೇಳಿದರೆ ಎಂದು ಅವರ ತುಂಬಿದ ಗಟ್ಟಿ ತೋಳನ್ನು ಮುಟ್ಟಿ ಹೇಳಿದಳು. ನೋಡು ಸರೋಜ, ಹೆದರಬೇಡ. ಎಂತಹ ಪ್ರವಾಹ ಬಂದರೂ ನಿನ್ನನ್ನು ಹಿಡಿದು ಈಜಿ ದಡ ಮುಟ್ಟುವ ಶಕ್ತಿ ಇದೆ. ನಿನ್ನನ್ನು ರಕ್ಷಿಸ್ತೀನಿ ಅನ್ನೋ ಅಹಂಕಾರ ನನಗಿಲ್ಲ. ಆದರೆ ಅಕಸ್ಮಾತ್ ಸಾಯಬೇಕಾಗಿ ಬಂದರೆ ನಿನ್ನನ್ನು ಬಿಟ್ಟುಕೊಟ್ಟು ನಾನು ಉಳಿಯುವುದಿಲ್ಲ. ಈ ಮಾತನ್ನು ಕೇಳಿ ಅವಳ ಮನಸ್ಸು ಮತ್ತೆ ತುಂಬಿ ಬಂತು. ಅವಳು ಅವರ ಬಲಗೈಯನ್ನು ಗಟ್ಟಿಯಾಗಿ ಹಿಡಿದುಕೊಂಡಳು. ಎಂಥ ಕೈಯದು? ಹೊರಟೆನ್ನಲು ಅವಳಿಗೆ ಮನಸ್ಸು ಬರಲಿಲ್ಲ. ಆದರೆ ಕಬ್ಬಿಣದಷ್ಟು ಗಟ್ಟಿಯಾಗಿತ್ತು. ಅವಳು ಈ ಊರಿಗೆ ಬಂದು 4 ವರ್ಷವಾಯಿತು. ಆಗಿನಿಂದ ಸ್ವಾಮಿಗಳನ್ನು ಬಲ್ಲಳು. ಈ ಊರನ್ನು ಮಾತ್ರವಲ್ಲ, ಸುತ್ತಲ ಪ್ರದೇಶದ ಉನ್ನತಿಗೆ, ವಿದ್ಯಾಭ್ಯಾಸಕ್ಕೆ ಕಾರಣಭೂತರು ಅವರು. ತಾನು ಕೆಲಸ ಮಾಡುತ್ತಿರುವ ಆಸ್ಪತ್ರೆಯ ಸಮಿತಿ ಸ್ಥಾಪಿಸಿದ ನಡೆಸುತ್ತಿರುವ ಪ್ರತಿಯೊಂದು ಸಂಸ್ಥೆಯೂ ಅವರ ಆಲೋಚನೆ ಮತ್ತು ಕರ್ತೃಶಕ್ತಿಯ ಫಲವೆಂಬುದನ್ನು ತಿಳಿದು ಅವರ ಬಗೆಗೆ ಅಪಾರ ಗೌರವವನ್ನಿಟ್ಟುಕೊಂಡಿದ್ದಳು. ಕಳೆದ ಬೇಸಿಗೆಯಲ್ಲಿ ಎಂದರೆ ಈಗ 6 ತಿಂಗಳ ಹಿಂದೆ ಮಳೆ ಇಲ್ಲದೆ, ಸರಿಯಾಗಿ ಕುಡಿಯುವ ನೀರಿಲ್ಲದೆ ಈ ಸುತ್ತಲಿನಲ್ಲೆಲ್ಲ ಕಾಲರ ಬಂತು. ಈ ಊರಿನಲ್ಲೂ ಹರಡಿತು. ಸರ್ಕಾರದ ಲೋಕಲ್ ಫಂಡ್ ಆಸ್ಪತ್ರೆ ಮತ್ತು ತಾನು ಮುಖ್ಯಳಾಗಿರುವ ಮಹಿಳಾ ಆಸ್ಪತ್ರೆಗಳೆರಡೂ ಸಾಲಲಿಲ್ಲ. ಸರ್ಕಾರಿ ಆಸ್ಪತ್ರೆ ಚಿಕ್ಕ ಕಟ್ಟಡ, ರೋಗಿಗಳನ್ನು ಇಟ್ಟುಕೊಳ್ಳುವ ಅನುಕೂಲವಿಲ್ಲದ್ದು. ತನ್ನ ಆಸ್ಪತ್ರೆಯಲ್ಲಾದರೆ 16 ಮಂಚಗಳಿವೆ. ಆದುದರಿಂದ ಗಂಡಸು ಹೆಂಗಸರೆಂಬ ಭೇದವಿಲ್ಲದೆ ಪಿಡುಗಿನ ಸಮಯದಲ್ಲಿ ಎಲ್ಲರನ್ನೂ ಇಲ್ಲಿಗೆ ಸೇರಿಸಬೇಕೆಂದು ಅವಳೇ ಸೂಚಿಸಿದಳು. ಇದ್ದ ಮಂಚಗಳು ಸಾಲದಾದವು.
ಆಸ್ಪತ್ರೆಯ ಜಗುಲಿ, ವರಾಂಡ ಮತ್ತು ಮುಂಭಾಗದ ಬಯಲಿನಲ್ಲಿ ಸಹ ಚಾಪೆ ಗೋಣಿ ಚೀಲಗಳನ್ನು ಹಾಕಿ ರೋಗಿಗಳನ್ನು ಮಲಗಿಸಬೇಕಾಗಿತ್ತು. ಇಷ್ಟು ರೋಗಿಗಳ ಶುಶ್ರೂಷೆಗೆ ತಾನು ಮತ್ತು ತನ್ನ ಕೈ ಕೆಳಗಿನ ನರ್ಸು, ಕಾಂಪೌಂಡರು, ಸೂಲಗಿತ್ತಿ ಆಳುಗಳು ಸಾಕಾಗಲಿಲ್ಲ. ಬೇಸಿಗೆ ರಜೆವಾಗಿದ್ದರಿಂದ ಸ್ಕೂಲು ಕಾಲೇಜುಗಳೆಲ್ಲ ಮುಚ್ಚಿದ್ದವು. ಒಂದು ತರಕ್ಕೆ ಅದು ಒಳ್ಳೆಯದೇ ಆಯಿತು. ರೋಗಿಗಳ ನಿಗಾ ನೋಡಿಕೊಳ್ಳಲು ಸಹಾಯಕರು ಬೇಕಾಗಿತ್ತು. ಆದರೆ ರೋಗಿಗಳನ್ನು ಎತ್ತಿ ಇಳುಕುವ, ವಾಂತಿ ಭೇದಿಗಳನ್ನು ತೊಳೆದು ಶುಚಿ ಮಾಡುವ, ಔಷಧಿಗಳನ್ನು ಕುಡಿಸುವ ಕೆಲಸದ ಸಹಾಯಕರು ಮಾತ್ರವಲ್ಲ, ಔಷಧಿ ಕುಡಿಸಿ ಅದನ್ನು ರೋಗ ಪಟ್ಟಿಯಲ್ಲಿ ಬರೆದು ರೋಗದ ಏರಿಳಿತಗಳನ್ನು ಸ್ವಲ್ಪ ಮಟ್ಟಿಗಾದರೂ ಗುರುತಿಸುವ ವಿದ್ಯಾವಂತರು ಬೇಕಾಗಿತ್ತು. ಸ್ವಾಮಿಗಳು ತಾವಾಗಿಯೇ ಮುಂದೆ ಬಂದರು. ಮುನ್ನೆಚ್ಚರಿಕೆಗೆಂದು ತಾನು ಚುಚ್ಚಿದ ಇನ್ಯಾಕ್ಯುಲೇಷನ್ ಮಾಡಿಸಿಕೊಂಡರು. ಡಾಕ್ಟ್ರೇ, ನನಗೆ ಸ್ವಲ್ಪ ಕೆಲಸ ಹೇಳಿಕೊಡಿ, ಮಾಡ್ತೀನಿ ಎಂದರು. ಅವರ ಕೈಲಿ ಕೆಲಸ ಮಾಡಿಸಲು ತನಗೆ ಸಂಕೋಚವಾಗುತ್ತಿತ್ತು. ಆದರೆ ಸಹಾಯಕರು ಬೇಕೇ ಬೇಕಾಗಿತ್ತು. 3 ದಿನದಿಂದ ಹಗಲು ರಾತ್ರಿ ದುಡಿದು ತಾನು ಬಳಲಿ ಹೋಗಿದ್ದಳು. ಬಹುಬೇಗ ಅವರು ರೋಗ ಮತ್ತು ಚಿಕಿತ್ಸೆಯನ್ನು ಅರ್ಥ ಮಾಡಿಕೊಂಡರು. ಇಂಜೆಕ್ಷನ್ ಚುಚ್ಚುವುದೊಂದನ್ನು ಬಿಟ್ಟು ಉಳಿದೆಲ್ಲವನ್ನು ತಾವೇ ಮಾಡುತ್ತಿದ್ದರು. ಚಾಟಿನಲ್ಲಿ ತಾವೇ ಬರೆಯುತ್ತಿದ್ದರು. ವಾಂತಿ ಭೇದಿಗಳನ್ನು ಬೆಳೆಯಲು ಕೂಡ ಹಿಂಜರಿರಲಿಲ್ಲ, ಅಸಹ್ಯ ಪಟ್ಟುಕೊಳ್ಳಲಿಲ್ಲ. ಅದನ್ನೆಲ್ಲ ಸಾಮಾನ್ಯ ವಸ್ತುಗಳೆಂಬಂತೆ ತೆಗೆದುಕೊಳ್ಳುತ್ತಿದ್ದರು. ಸತ್ತವರನ್ನು ಎತ್ತಿ ದೂರ ಸಾಗಿಸುತ್ತಿದ್ದರು. ಆರಂಭದಲ್ಲಿ ಅವರಿಗೆ ಹೀಗೆ ಮಾಡಿ, ಹೀಗೆ ಮಾಡಬೇಡಿ ಎಂದು ಹೇಳಲು ತನಗೆ ಸಂಕೋಚವಾಗುತ್ತಿತ್ತು. ಆದರೆ ಕೆಲಸದ ತುರ್ತು ಹೆಚ್ಚಿದಂತೆ ಅವರಿಗೂ ಆಸ್ಪತ್ರೆಯ ಇತರ ನೌಕರಿಗೂ ವ್ಯತ್ಯಾಸವಿಲ್ಲವೆಂಬಂತೆ ತಾನು ಅಪ್ಪಣೆ ಮಾಡುತ್ತಿದ್ದಳು. ಅವರು ದುಡಿಯುತ್ತಿದ್ದರು. 8 ದಿನ ಅವರು ತಮ್ಮ ಗುಡಿಸಲಿಗೆ ಹೋಗಲಿಲ್ಲ. ತನ್ನ ಮನೆಯಲ್ಲಿ ತನ್ನ ಅಡಿಗೆಯ ಆಳು ಮಾಡುತ್ತಿದ್ದ ಅಡಿಗೆಯನ್ನೇ ಊಟ ಮಾಡುತ್ತಿದ್ದರು. ಆಸ್ಪತ್ರೆಯ ಎದುರಿನ ಮರದ ಕೆಳಗಿನ ಕಲ್ಲು ಬೆಂಚಿನ ಮೇಲೆ ಯಾವಾಗಲೂ ಸ್ವಲ್ಪ ಹೊತ್ತು ಮಲಗಿ ನಿದ್ರಿಸುತ್ತಿದ್ದರು. ಅವರನ್ನು ನೋಡಿದ ತನಗೆ ಇದ್ದಕ್ಕಿದ್ದ ಹಾಗೆಯೇ ಇವರೆಷ್ಟು ಒಂಟಿ ಎಂಬ ಭಾವ ಬಂದುಬಿಟ್ಟಿತು. 8 ದಿನದಲ್ಲಿ ಪಿಡುಗು ಕಡಿಮೆಯಾಯಿತು. ಹೊಸ ರೋಗಿಗಳು ಬರುವುದು ನಿಂತಿತು. ಇಲ್ಲಿ ಸೇರಿದ್ದವರಲ್ಲಿ ಬಹುತೇಕರಿಗೆ ಗುಣವಾಗಿತ್ತು. ಹೊರಗಿನ ಅಂಗಳ ಮತ್ತು ಜಗುಲಿಯ ಮೇಲಿದ್ದ ರೋಗಿಗಳೆಲ್ಲ ಹೋಗಿ ಆ ಭಾಗವು ಖಾಲಿಯಾಯಿತು. ಸ್ವಾಮಿಗಳೇ ಆ ಜಾಗವನ್ನೆಲ್ಲ ಶುಚಿ ಮಾಡಿ ಪಿನೈಲ್ ಹಾಕಿ ತೊಳೆದು ಹೇಳಿದರು, ಡಾಕ್ಟರೇ, ನಿಮಗೆ ಬಹಳ ಆಯಾಸವಾಗಿದೆ. ಒಂದು 15 ದಿನವಾದರೂ ರಜೆ ತಗೊಂಡು ಊರಿಗೆ ಹೋಗಿ ಬನ್ನಿ. ನೀವು ಮಾಡಿರುವ ಕೆಲಸದ ಮುಂದೆ ನನ್ನ ಆಯಾಸ ಹೆಚ್ಚಿನದಲ್ಲ ಎಂದು ತಾನು ಹೇಳಿದಳು. ನಾನು ಹೇಳಿ ಕೇಳಿ ಸನ್ಯಾಸಿ, ಇದ್ಯಾವುದೂ ಆಯಾಸದ್ದಲ್ಲ. ಸ್ವಾಮಿಗಳೇ ಹಿಂದೆ ಮುಂದೆ ನೋಡದೆ ತಾವು ಈ ಪಿಡುಗು ರೋಗಿಗಳ ಶುಶ್ರೂಷೆಗೆ ಬಂದಿರಿ. ಅಕಸ್ಮಾತ್ ರೋಗ ಬಡಿದು ತಾವು ದೈವಕ್ಯರಾಗಿದ್ದರೆ ಈ ಊರಿನ ಪುಣ್ಯವೇನಾಗಬೇಕಾಗಿತ್ತು? ಏನಾಗ್ತಿತ್ತು? ಅಲ್ಲ, ಸಮಿತಿ, ಕಾಲೇಜು, ಸ್ಕೂಲುಗಳು, ಈ ಆಸ್ಪತ್ರೆ ನಡೀತಿದ್ವು. ನಡೆದೇ ಇದ್ದರೆ ಹೆಚ್ಚು ದುಃಖ ಪಡುವ ಕಾರಣವಿರಲಿಲ್ಲ. ಹೀಗಾದರೂ ನಾನು ಸಾಯಬಾರದೆ ಅನಿಸುತ್ತೆ. ತಮಗ್ಯಾಕೆ ಈ ಸಿನಿಸಿಸಮ್? ತಾನು ಕೇಳಿದಳು. ಅದು ಸ್ವಲ್ಪ ಹೆಚ್ಚು ಸಲಿಗೆಯ ಮಾತಾಯಿತೇನೋ. ಆದರೆ ಸ್ವಾಮಿಗಳು ಅದರಿಂದ ಬೇಸರಪಟ್ಟುಕೊಳ್ಳಲಿಲ್ಲ. ಸ್ವಾಮಿಗಳು ತಮ್ಮ ಗುಡಿಸಲಿಗೆ ಹೊರಟು ಹೋದರು. ಮತ್ತೆ ಆಸ್ಪತ್ರೆಯ ಕಡೆಗೆ ಬರಲಿಲ್ಲ. ಆದರೆ ಅವಳಿಗೆ ಪ್ರಚಂಡ ಒಂಟಿತನದ ಅನುಭವವಾಗುತ್ತಿತ್ತು. ಮೊದಮೊದಲು ಸ್ವಾಮಿಗಳು ಎಷ್ಟು ಒಂಟಿಗರೆಂಬ ಅನುಕಂಪದ ಭಾವನೆ ಬರುತ್ತಿತ್ತು. ಆದರೆ ಸ್ವಾಮಿಗಳೇ, ನಿಮಗೆ ಬಹಳ ಆಯಾಸವಾಗಿದೆ, 15 ದಿನವಾದರೂ ರಜೆ ತಗೊಂಡು ಊರಿಗೆ ಹೋಗಿ ಬನ್ನಿ ಎಂದಾಗ ತಾನು ಹೋಗುವುದೆಲ್ಲಿಗೆ ಎಂಬ ಪ್ರಶ್ನೆ ಮನಸ್ಸಿನಲ್ಲಿ ಹುಟ್ಟಿತು. ಊರಿನಲ್ಲಿ ಹಿಂದೆ ತಂದೆ ಇದ್ದರು. ಆದರೆ 3 ವರ್ಷದ ಮಗುವಾಗಿದ್ದಾಗ ತನ್ನ ತಾಯಿ ಸತ್ತು ಮನೆಗೆ ಚಿಕ್ಕಮ್ಮ ಬಂದಾಗಿನಿಂದ ಅವಳು ತಂದೆಯ ನಿಕಟ ಪ್ರೀತಿಯನ್ನು ಕಾಣಳು. ಅನುಕೂಲಸ್ಥರಾಗಿ ಅಡಿಗೆಯವರು ಇದ್ದ ಮನೆಯಾಗಿದ್ದುದರಿಂದ ಊಟ ತಿಂಡಿಗಳಿಗೆ ಕೊರತೆಯಾಗಲಿಲ್ಲ. ಬಟ್ಟೆ ಬರೆಗಳಿಗೆ ಎಂದೂ ತೊಂದರೆಯಾಗಲಿಲ್ಲ. ಯಾರೂ ಓದಿಗೆ ಅಡಚಣೆ ಮಾಡಲಿಲ್ಲ. ಆದರೆ ಮನೆಯಲ್ಲಿ ಯಾರೂ ತನ್ನನ್ನು ಪ್ರೀತಿಸುವರಿಲ್ಲವೆಂದು ಅನುಭವವಾಗುತ್ತಿತ್ತು. ತನ್ನ ತಂದೆಯು ಹಾಸ್ಟೆಲಿನ ವಾರ್ಡನ್ನಂತೆ ತನ್ನನ್ನೀಗ ನೋಡಿಕೊಳ್ಳುತ್ತಿದ್ದಾರೆ ಎನಿಸುತ್ತಿತ್ತು. ಚಿಕ್ಕಮ್ಮ ಅವರ ಮಕ್ಕಳೇ ಒಂದು ಜೊತೆ, ತಂದೆ ಅವರ ಜೊತೆ. ತಾನು ತನ್ನ ರೂಮ್ ಓದುಗಳಲ್ಲಿ ಇರುತ್ತಿದ್ದೆ. ಬೆಂಗಳೂರಿನಲ್ಲಿ ಮೆಡಿಕಲ್ ಕಾಲೇಜಿನಲ್ಲಿದ್ದಾಗ ಓದಿಕೊಳ್ಳಬೇಕೆಂಬ ನೆವದಲ್ಲಿ ರಜೆಯಲ್ಲೂ ಊರಿಗೆ ಹೋಗುತ್ತಿರಲಿಲ್ಲ. ಅವರು ದುಡ್ಡು ಕಳಿಸುತ್ತಿದ್ದರು. ಊರಿಗೆ ಬಾ, ಖಂಡಿತ ಬಾ, 8 ದಿನವಾದರೂ ಬಾ ಎಂದು ಸ್ವಂತ ತಾಯಿ ಇದ್ದರೆ ಬರೆಯುತ್ತಿದ್ದಂತೆ 1 ದಿನವೂ ಬರೆಯುತ್ತಿರಲಿಲ್ಲ. ತಾನೂ ಹೋಗುತ್ತಿರಲಿಲ್ಲ. ಮೆಡಿಕಲ್ ಪಾಸಾಗಿ ಬೆಂಗಳೂರಿನ ಮಿಷನ್ ಆಸ್ಪತ್ರೆಯಲ್ಲಿ ಕೆಲಸಕ್ಕೆ ಸೇರಿದಾಗ ತಂದೆ ಸತ್ತು ಹೋದರು. ಆಮೇಲೆ ಊರಿನ ಸಂಪರ್ಕವೇ ಇಲ್ಲ. ಚಿಕ್ಕಮ್ಮನ ಗಂಡು ಮಕ್ಕಳು ಈಗ ಬೆಂಗಳೂರಿನಲ್ಲಿ ಓದುತ್ತಿದ್ದಾರಂತೆ. ಹೆಣ್ಣು ಮಕ್ಕಳಲ್ಲಿ ಒಬ್ಬಳಿಗೆ ಮದುವೆಯಾಗಿದೆಯಂತೆ. ತನಗೆ ಹೆಚ್ಚು ವಿಷಯ ತಿಳಿದಿಲ್ಲ. 15 ದಿನವಾದರೂ ಊರಿಗೆ ಹೋಗಿ ಬನ್ನಿ ಎಂದು ಸ್ವಾಮಿಗಳು ಹೇಳುತ್ತಾರೆ. ಆದರೆ ತನಗೆ ಊರೆಂಬುದು ಯಾವುದಿದೆ ಎಂದು ಯೋಚಿಸಿದಳು. ಕತೆ ಮುಂದೆ